ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗುಂಡು ಬದನೆಕಾಯಿ ಹುಳಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಲ್ಲರೂ ಒಂದ್ಸತಿ ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಚಪಾತಿಗೆಲ್ಲ ಸೂಪರ್ ಕಾಂಬಿನೇಷನು. ಒಂದು ಕುಕ್ಕರ್ ಇಟ್ಬಿಟ್ಟು 3 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಈ ಬದನೆಕಾಯಿ ಒಂದು ಅರ್ಧ ಕೆಜಿಯಷ್ಟು ಗುಂಡು ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಈರುಳ್ಳಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪಕ್ಕೆ ಇರಲಿ, ಕೊನೆಯಲ್ಲಿ ಎಲ್ಲ ನಾವು ಸ್ಮ್ಯಾಶ್ ಮಾಡ್ತೀವಿ. ಮತ್ತು ಶುಂಠಿ, ಖಾರಕ್ಕೆ ತಕ್ಕಾಗಿ ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕೋಣ. ಈರುಳ್ಳಿ, ಶುಂಠಿ, ಬದನೆಕಾಯಿ, ಮೆಣಸಿನ್ಕಾಯಿ ಎಲ್ಲ ನೋಡ್ಕೊತಾ ಹಾಕೊಳ್ಳಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ಸ್ವಲ್ಪ ಖಾರವಾಗಿದ್ದರೆ ರುಚಿಯಾಗಿರುತ್ತೆ. ಇದಕ್ಕೆ ಹಸಿಮೆಣಸಿನ್ಕಾಯಿ ಖಾರ ಬಿಟ್ಟರೆ ಬೇರೆ ಯಾವುದು ಅಚ್ಕಾರದ ಪುಡಿ ಅಂಥದ್ದೆಲ್ಲ ಹಾಕಲ್ಲ. ಕರಿಬೇವು ಹಾಕೊಳ್ಳೋಣ, ರುಚಿಗೆ ತಕ್ಕ ಉಪ್ಪು. ಈ ಥರ ಒಂದು ರೌಂಡು ತಿರುಗಿಸ್ಬಿಟ್ಟು ಆ ಎಣ್ಣೆ ಜೊತೆ ಈ ಬದನೆಕಾಯಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಬೆರ್ಕೋಬೇಕು. ಈಗ ಒಂದು ಚಿಕ್ಕ ನೆಲ್ಲಿಕಾಯಿ ಸೈಜು ಹುಣಸೆಹಣ್ಣು ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಬಿಡೋಣ. ಮತ್ತು ಒಂದು ಚಿಟಿಕೆ ಬೆಲ್ಲ ಸೇರಿಸ್ಬೇಕು. ನಾನು ಸ್ವಲ್ಪ ಎಲ್ಲ ಅಡುಗೆಗಳಿಗೂ ಬೆಲ್ಲ ಸೇರಿಸ್ತೀನಿ. ಬೆಲ್ಲ ಆಪ್ಷನಲ್ಲು, ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವಾಗ ಎಲ್ಲ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಸೇರಿಸಿದ್ದೀವಲ್ವ. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 3 ರಿಂದ 4 ಕುಕ್ಕರ್ ವಿಷಲ್ ಬರೋವರೆಗೂ ಬಿಡಬೇಕು. ಅದು ಮೆತ್ತಿಗೆ ಬೇಯಬೇಕು. ಆವಾಗಲೇ ನಾವು ಮ್ಯಾಶ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮುಚ್ಚಳ ಮುಚ್ಚಿದ್ದೀನಿ, ವಿಷಲ್ ಬರಲಿ. ಬದನೆಕಾಯಿ ಇಟ್ಟಿದ್ವಲ್ಲ, ಕುಕ್ಕರ್ ಪ್ರೆಷರೆಲ್ಲ ಕಂಪ್ಲೀಟಾಗಿ ಇಳಿದಿದೆ. ಇವಾಗ ನೋಡೋಣ ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಒಂದು ಮತ್ಕೋಲು ತೊಗೊಂಡು ಚೆನ್ನಾಗಿ ಇದನ್ನು ಮತ್ತಬೇಕು, ಹೊಂದಿಸ್ಬೇಕು. ಆಗಲೇ ಅನ್ನನೂ ಕೂಗ್ಬಿಡ್ತು. ಪಕ್ಕದಲ್ಲಿ ಕುಕ್ಕರಲ್ಲಿ ಅನ್ನ ಇಟ್ಟಿದ್ದೆ. ಅಂದರೆ ವೈಟ್ ರೈಸ್ ಎಲ್ಲ ಈ ಸಾಮೆ ಅಕ್ಕಿ ಸಾಮಾನ್ಯ ಮಿಲ್ಲೆಟ್ಸೇ ಮಾಡ್ಕೊಳ್ಳೋದು, ಅಪರೂಪ ವೈಟ್ ರೈಸ್ ಮಾಡ್ಕೊಳ್ಳೋದು. ಚೆನ್ನಾಗಾಗುತ್ತೆ ಅದು. ಅನ್ನ ಬಿಳಿ ಅನ್ನ ಥರನೇ ಆಗುತ್ತೆ. ನಮ್ಗೆ ರೂಢಿ ಆಗೋಗಿದೆ, ಅದರಿಂದ ಏನು ತೊಂದರೆ ಇಲ್ಲ. ಇದು ಅನ್ನಕ್ಕೆ, ಮಿಲ್ಲೆಟ್ಸ್ಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಈ ಬದನೆಕಾಯಿ ಹುಳಿ ಬಜ್ಜಿ. ನೋಡಿ, ಚೆನ್ನಾಗಿ ಹೊಂದಿಸಿದಾಗಿದೆ. ಉಪ್ಪು ಸಾಲಿಲ್ಲ ಅಂದರೆ ಟೇಸ್ಟ್ ನೋಡಿಬಿಟ್ಟು ನೆಂಚೂರು ಉಪ್ಪು ಹಾಕಿ. ಈಗ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಡೋಣ. ಮತ್ತು ಸಾಸಿವೆ ಮತ್ತು ಒಂದು 2 ಕಾಳು ಉದ್ದಿನ ಬೇಳೆ, ಒಂದು 2 ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ರೆ ಸೂಪರಾದ ಹುಳಿ ಬಜ್ಜಿ ರೆಡಿಯಾಗಿದೆ. ನಾನೇನು ಮಾಡ್ತೀನಿ ಗೊತ್ತಾ, ಇಷ್ಟಕ್ಕೆ ನೀವು ಬಡ್ಸ್ಕೊಬೋದು. ಬಟ್ ಇನ್ನೊಂದು ಸ್ವಲ್ಪ ರುಚಿ ಎನ್ಹಾನ್ಸ್ ಮಾಡೋದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಸಿಯಾಗಿ ಡೈರೆಕ್ಟಾಗಿ ಸೇರಿಸ್ತಾ ಇದ್ದೀನಿ. ಒಲೆ ಉರಿ ಆಫ್ ಮಾಡಿದ್ಮೇಲೆ ಸೇರಿಸ್ಬೇಕು. ಹಸಿ ಈರುಳ್ಳಿ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ ಅನ್ನಕ್ಕೆ ಕಲ್ಸ್ಕೊಂಡು ತಿಂದಾಗ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸುಲಭವಾಗಿ ಮಾಡ್ಕೋಬೋದು. ಒಂದೇ ಥರ ಪಲ್ಯ, ಗೊಜ್ಜು ಆ ಥರ ಮಾಡೋ ಬದಲು ಈ ಥರ ಒಂದ್ಸತಿ ಟ್ರೈ ಮಾಡಿ ಹುಳಿ ಬಜ್ಜಿನ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಂಡು ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ. ಮತ್ತು ಬೇರೆ ರೆಸಿಪಿ ವಿಡಿಯೋದಲ್ಲಿ ಸಿಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್, ಸಿ ಯು.